ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. KS, PSI, ಗ್ರೂಪ್ ಸಿ ಮತ್ತು PC ಬ್ಯಾಚ್ಗಳು ಹೊಸದಾಗಿ ಪ್ರಾರಂಭವಾಗ್ತಾ ಇವೆ. ಪ್ರತ್ಯೇಕವಾದಂತಹ ಈ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ಈ ಒಂದು ಇನ್ಫಾರ್ಮೇಷನನ್ನು ಎಲ್ಲ ಆಕಾಂಕ್ಷಿಗಳು ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ನಿಮ್ಮ ಯಾವುದೇ ಕ್ವೇರೀಸ್ಗಳಿದ್ರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ಲಿಯರ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಅಮೋಘ ವರ್ಷ ಕೋಚಿಂಗ್ ಸೆಂಟರ್ಗೆ ಜಾಯ್ನ್ ಆಗಬಹುದಾಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ಕಂಟೆಂಟ್ ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡ್ತಾ ಇದ್ದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಿಮ್ಮ ಯಾವುದೇ ಕ್ವೆರೀಸ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಸಜೆಷನ್ಗಳಿದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಈ ಕೆಳಗಿನ ದೇಶಗಳಲ್ಲಿ ಯಾವುದು G4 ದೇಶವಲ್ಲ ಅಂತ ಪ್ರಶ್ನೆ ಇದೆ. G4 ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆಪ್ಷನ್ಗಳಲ್ಲಿ ಭಾರತ, ಜರ್ಮನಿ, ಜಪಾನ್ ಅಥವಾ ಆಪ್ಷನ್ 4 ಆಸ್ಟ್ರೇಲಿಯಾ ಅಂತ ಇದೆ. G4ಗೆ ಸಂಬಂಧಿಸಿದಂತಹ ಯಾವ ರಾಷ್ಟ್ರವಲ್ಲ ಆಪ್ಷನ್ಗಳಲ್ಲಿ ಅಂತ ಪ್ರಶ್ನೆ ಇದ್ದು, ಸರಿಯಾದ ಉತ್ತರ ಆಪ್ಷನ್ 4 ಆಸ್ಟ್ರೇಲಿಯಾ ಆಗಿದೆ. ಆಸ್ಟ್ರೇಲಿಯಾವನ್ನು ಹೊರತುಪಡಿಸಿ ಭಾರತ, ಜರ್ಮನಿ, ಜಪಾನ್ ಮತ್ತು ಬ್ರೆಜಿಲ್ ಈ 4 ದೇಶಗಳನ್ನು ಒಳಗೊಂಡಂತಹ ಗ್ಲೋಬಲ್ 4 ಅನ್ನುವ ಗ್ರೂಪಿಂಗ್ಸನ್ನು ಪ್ರಿಪೇರ್ ಮಾಡಲಾಗಿದೆ. ಮುಖ್ಯವಾಗಿ ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಯುನೈಟೆಡ್ ನೇಷನ್ನ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಒಂದು ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಬೇಕು ಅಂತ ಪರಸ್ಪರ ಈ ದೇಶಗಳು ಸ್ಟ್ರಗಲ್ ಮಾಡ್ತಾ ಇವೆ. ಈ ಭದ್ರತಾ ಮಂಡಳಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ತರಬೇಕು ಅಂತ ಈ 4 ದೇಶಗಳು ಸತತವಾಗಿ ಪ್ರಯತ್ನ ಪಡ್ತಾ ಇದ್ದು, ಈ ಜರ್ಮನಿ, ಬ್ರೆಜಿಲ್, ಜಪಾನ್ ಮತ್ತು ಭಾರತ ಈ 4 ರಾಷ್ಟ್ರಗಳು ಈ ಪರ್ಮನೆಂಟ್ ಮೆಂಬರ್ಶಿಪ್ಗೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಪರ್ಮನೆಂಟ್ ಮೆಂಬರ್ಶಿಪ್ಗೆ ಪ್ರಯತ್ನ ಪಡ್ತಾ ಇದೆ. ಸೊ ಈ 4 ದೇಶಗಳನ್ನು G4 ರಾಷ್ಟ್ರಗಳು ಅಂತ ಕರೆಯಲಾಗುತ್ತದೆ. ಸರಿಯಾಗಿ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಪುನೀತ್ ಸಾಗರ್ ಅನ್ನುವ ಒಂದು ಕ್ಯಾಂಪೇನ್ ರೀಸೆಂಟ್ ಆಗಿ ಪ್ರಾರಂಭವಾಗಿವೆ. ಸೊ ಇದನ್ನು ಯಾವ ಸಂಸ್ಥೆಗಳು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಮಾಡಿವೆ ಅಂತ ಪ್ರಶ್ನೆ ಇದೆ. ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ ತಿಳುವಳಿಕೆ ಪತ್ರ ಅಂತ ಇದರ ಅರ್ಥ ಆಗುತ್ತೆ. ಪುನೀತ್ ಸಾಗರ್ ಅನ್ನುವ ಅಭಿಯಾನ ಅಂದರೆ ಈ ಬೀಚಸ್ಗಳನ್ನು ಕ್ಲಿಯರ್ ಮಾಡುವುದಕ್ಕೆ ಅಂದರೆ ಸ್ವಚ್ಛ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಕ್ಯಾಂಪೇನನ್ನು ಪ್ರಾರಂಭ ಮಾಡಲಾಗಿದ್ದು, ಇದು ಯಾವ 2 ಸಂಸ್ಥೆಗಳ ನಡುವೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಮಾಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅಥವಾ NCC ಮತ್ತು ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್, ಆಪ್ಷನ್ 2 NCC ಆ್ಯಂಡ್ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಆಪ್ಷನ್ 3 NSS ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಆ್ಯಂಡ್ UNEP ಅಂದರೆ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅಥವಾ NSS ಮತ್ತು UNDP ಅಂತ ಇದೆ. ಸರಿಯಾದ ಉತ್ತರವನ್ನು ಆಪ್ಷನ್ಗಳೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪುನೀತ್ ಸಾಗರ್ ಅನ್ನುವ ಕ್ಯಾಂಪೇನ್ ಯಾವ 2 ಸಂಸ್ಥೆಗಳ ನಡುವೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಕಾರಣವಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ. ಗುಜರಾತ್ನಲ್ಲಿ ಯಾವ ನದಿಯ ದಂಡೆಯಲ್ಲಿ ಏಕತೆಯ ಪ್ರತಿಮೆ ಅಥವಾ ಸ್ಟ್ಯಾಚ್ಯೂ ಆಫ್ ಯುನಿಟಿಯನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 ಸಬರ್ಮತಿ, ಆಪ್ಷನ್ 2 ನರ್ಮದಾ ನದಿ, ಆಪ್ಷನ್ 3 ತಾಪಿ ನದಿ ಅಥವಾ ಆಪ್ಷನ್ 4 ರೂಪೇನ್ ನದಿ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ನರ್ಮದಾ ನದಿಯ ದಂಡೆಯಲ್ಲಿ ಗುಜರಾತ್ನಲ್ಲಿ ಏಕತೆಯ ಪ್ರತಿಮೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಸ್ಟ್ಯಾಚ್ಯೂ ಆಫ್ ಯುನಿಟಿಯನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಸೊ ಈ ಒಂದು ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಪ್ರತಿ ವರ್ಷ ಅಕ್ಟೋಬರ್ 31ರಂದು ಭಾರತದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನವನ್ನು ಆಚರಿಸಲಾಗುತ್ತೆ. 2014ರಿಂದ ಪ್ರತಿ ವರ್ಷ ಈ ರಾಷ್ಟ್ರೀಯ ಏಕತಾ ದಿವಸ್ ಅಥವಾ ರಾಷ್ಟ್ರೀಯ ಏಕತಾ ದಿನವನ್ನು ಅಕ್ಟೋಬರ್ 31ರಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನದಂದು ಆಚರಿಸಲಾಗ್ತಾ ಇದೆ. 2014ರಿಂದ ನೆನ್ಪಿಟ್ಕೊಳ್ಳಿ. ಇನ್ನು ಈ ವರ್ಷ ಅಂತಂದರೆ 2022ರ ಈ ನ್ಯಾಷನಲ್ ಯೂನಿಟಿ ಡೇ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು 141ನೇ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನವಾಗಿತ್ತು. ಆ ಒಂದು ದಿನವನ್ನು ಗುರುತಿಸಲಾಗುತ್ತಾ ಈ 31 ಅಕ್ಟೋಬರನ್ನು ರಾಷ್ಟ್ರೀಯ ಏಕತಾ ದಿನವನ್ನಾಗಿ 2022ರಲ್ಲಿ ಆಚರಿಸಲಾಯಿತು.
ಇನ್ನು ಭಾರತವನ್ನು ಒಂದು ರಾಷ್ಟ್ರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಸ್ವತಂತ್ರಾನಂತರ ಸುಮಾರು 565 ರಾಜಪ್ರಭುತ್ವದ ಅಂದರೆ ರಾಜರ ಆಳ್ವಿಕೆಗೆ ಒಳಪಟ್ಟಂತಹ ರಾಜ್ಯಗಳನ್ನು ವಿಲೀನಗೊಳಿಸುವುದರಲ್ಲಿ ಅಂದರೆ ಒಂದು ಯೂನಿಯನ್ ಆಫ್ ಇಂಡಿಯಾ ಮಾಡುವುದರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದಂತಹ ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಒಂದು ಗೌರವವನ್ನು ಸೂಚಿಸುವಂತಹ ನಿಟ್ಟಿನಲ್ಲಿ ಅವರ ಒಂದು ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿನವನ್ನಾಗಿ ಅಕ್ಟೋಬರ್ 31ರಂದು ಆಚರಿಸಲಾಗುತ್ತೆ. ಸೊ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನ್ಯೂಸ್ನಲ್ಲಿರೋದ್ರಿಂದ ಇವರ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಇವರು ಸ್ವಾತಂತ್ರ್ಯಾನಂತರ ಭಾರತದಲ್ಲಿ 1947ರಿಂದ 50ರವರೆಗೆ ಭಾರತದ ಮೊದಲ ಉಪಪ್ರಧಾನಿ ಮತ್ತು ಗೃಹ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಸುಮಾರು 565 ರಾಜಪ್ರಭುತ್ವದ ರಾಜ್ಯಗಳನ್ನು ಭಾರತಕ್ಕೆ ವಿಲೀನಗೊಳಿಸಿ ಒಂದೇ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡುವುದರಲ್ಲಿ ಇವರ ಪಾತ್ರ ಬಹು ಪ್ರಮುಖವಾಗಿದೆ. 1920ರಲ್ಲಿ ಈ ಮಹಾತ್ಮ ಗಾಂಧಿ ಅವರಿಂದ ಅವರ ವಿಚಾರಗಳಿಂದ ಪ್ರಭಾವಿತರಾದಂತಹ ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅಸಹಕಾರ ಚಳುವಳಿಯಲ್ಲಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ನಲ್ಲಿ ಭಾಗವಹಿಸ್ತಾರೆ. ಅಷ್ಟೇ ಅಲ್ಲದೆ ವಿದೇಶಿ ಬಟ್ಟೆಗಳನ್ನು ಬಹಿಷ್ಕರಿಸುವುದರ ಮೂಲಕ ಸ್ವದೇಶಿ ಖಾದಿ ವಸ್ತುಗಳನ್ನು ಅಳವಡಿಸಿಕೊಂಡು ಈ ಗಾಂಧಿ ಚಳುವಳಿಗೆ ಸಹಯೋಗವನ್ನು ನೀಡುತ್ತಾರೆ. 1923ರಲ್ಲಿ ನಾಗ್ಪುರದಲ್ಲಿ ಈ ಒಂದು ಬ್ರಿಟಿಷರ ಒಂದು ಕಾನೂನು ಜಾರಿಗೆ ಬಂದಿರುತ್ತೆ. ಏನು ಅಂತಂದರೆ ಭಾರತೀಯ ಧ್ವಜವನ್ನು ಹಾರಿಸಬಾರದು ಅಂತ, ಅದನ್ನು ನಿಷೇಧಿಸಬೇಕು ಅಂತ ಬ್ರಿಟಿಷರಿಂದ ಕಾನೂನು ಜಾರಿಗೊಂಡಿರುತ್ತೆ. ಸೊ ಈ ಒಂದು ಕಾನೂನಿಗೆ ವಿರುದ್ಧವಾಗಿ 1923ರಲ್ಲಿ ನಾಗ್ಪುರದಲ್ಲಿ ಈ ಪಟೇಲ್ ಅವರು ಸತ್ಯಾಗ್ರಹ ಚಳುವಳಿಯನ್ನು ಲೀಡ್ ಮಾಡ್ತಾರೆ. ಸೊ ಅಷ್ಟೇ ಅಲ್ಲದೆ 1950ರಲ್ಲಿ ಇವರಿಗೆ ಆರೋಗ್ಯದ ಸ್ಥಿತಿ ಹದಗೆಟ್ಟಿದ್ದರಿಂದ 15 ಡಿಸೆಂಬರ್ 1950ರಲ್ಲಿ ಇವರು ನಮ್ಮನ್ನೆಲ್ಲ ತೊರೆದು ಹೋಗುತ್ತಾರೆ, ಅಂದರೆ ತೀರಿಕೊಳ್ಳುತ್ತಾರೆ. ಅಹಮದಾಬಾದ್ನ ವಿಮಾನ ನಿಲ್ದಾಣಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ಗುಜರಾತ್ನಲ್ಲಿರುವಂತಹ ಅಹಮದಾಬಾದ್ನಲ್ಲಿ ಒಂದು ಏರ್ಪೋರ್ಟ್ಗೆ ಇವರ ಹೆಸರನ್ನು ಇಡಲಾಗಿದೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ. ಅದಾದ ನಂತರ 2013ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರು ಸದ್ಯಕ್ಕೆ ಪ್ರಧಾನಮಂತ್ರಿಯಾಗಿದ್ದಾರೆ. 2013ರಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ನರೇಂದ್ರ ಮೋದಿ ಅವರು ನರ್ಮದಾ ಜಿಲ್ಲೆಯಲ್ಲಿ, ಗುಜರಾತ್ನ ನರ್ಮದಾ ಜಿಲ್ಲೆಯಲ್ಲಿ ನರ್ಮದಾ ನದಿಯ ದಂಡೆಯಲ್ಲಿ ಈ ಏಕತೆಯ ಪ್ರತಿಮೆ ಅಥವಾ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನು ಅದರ ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಅದಾದ ನಂತರ ಅದರ ಒಂದು ಅನಾವರಣವನ್ನು ಕೂಡ ಮಾಡಲಾಗುತ್ತೆ ಮುಂದಿನ ವರ್ಷಗಳಲ್ಲಿ. ಸೊ ನೆನ್ಪಿಟ್ಕೊಳ್ಳಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 31ರಂದು ಐಕ್ಯತಾ ದಿನ ಅಥವಾ ರಾಷ್ಟ್ರೀಯ ಏಕತಾ ದಿವಸ ಅಂತ ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದೇಶದಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ಜಾರಿಗೊಳಿಸುವ ಬಗ್ಗೆ ಭಾರತೀಯ ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ಅಥವಾ ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಈ ಏಕರೂಪ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಯಾವ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆರ್ಟಿಕಲ್ 33, ಆರ್ಟಿಕಲ್ 44, ಆರ್ಟಿಕಲ್ 55 ಅಥವಾ ಆರ್ಟಿಕಲ್ 66 ಅಂತ ಇದೆ. ಸರಿಯಾದ ಉತ್ತರ ಆರ್ಟಿಕಲ್ 44ರ ಸಂವಿಧಾನದ ಈ ರಾಜ್ಯ ನಿರ್ದೇಶಕ ತತ್ವಗಳು ಇದರಲ್ಲಿ ಮೆನ್ಷನ್ ಮಾಡಿದ ಹಾಗೆ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ 44. ಸೊ ರೀಸೆಂಟಾಗಿ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ನ್ಯೂಸ್ನಲ್ಲಿರುವುದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಗುಜರಾತ್ ಸರ್ಕಾರದಿಂದ ಈ ಏಕರೂಪ ನಾಗರಿಕ ಸಂಹಿತೆಯನ್ನು ಅನುಷ್ಠಾನಗೊಳಿಸುವುದಕ್ಕೆ ಒಂದು ಸಮಿತಿಯನ್ನು ರಚಿಸುವಂತಹ ಪ್ರಸ್ತಾವನೆಯನ್ನು ಮುಂದಿಡಲಾಗಿದೆ ಗುಜರಾತ್ನಲ್ಲಿ ಅಂತ ನ್ಯೂಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಹೀಗಾಗಿ ಏಕರೂಪ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದರ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ದೇಶದಾದ್ಯಂತ ಅಂದರೆ ಇಡೀ ದೇಶದಲ್ಲಿ ಒಂದೇ ರೀತಿಯಾದಂತಹ ಕಾನೂನನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಜಾರಿಗೊಳಿಸುವಂತಹ ಕಾನೂನು ಏಕರೂಪ ನಾಗರಿಕ ಸಂಹಿತೆ ಆಗಿದೆ. ಮುಖ್ಯವಾಗಿ ಎಲ್ಲ ಧಾರ್ಮಿಕ ಸಮುದಾಯಗಳಿಗೆ ಅವರ ವೈಯಕ್ತಿಕವಾದಂತಹ ವಿಷಯಗಳಾದ ಮದುವೆ ಆಗಿರ್ಬೋದು, ವಿಚ್ಛೇದನ ಆಗಿರ್ಬೋದು, ಉತ್ತರಾಧಿಕಾರಿ ಆಗಿರ್ಬೋದು, ಉತ್ತರಾಧಿಕಾರಿಗೆ ಸಂಬಂಧಪಟ್ಟಂತಹ ವಿಷಯಗಳಾಗಿರ್ಬೋದು ಮತ್ತು ದತ್ತು ಪ್ರೊಸೀಜರ್ಗಳಾಗಿರ್ಬೋದು, ಈ ರೀತಿಯಾದಂತಹ ವಿಷಯಗಳಿಗೆ ಸಂಬಂಧಿಸುವಂತೆ ಒಂದೇ ರೀತಿಯಾದಂತಹ ಕಾನೂನನ್ನು ಇಂಪ್ಲಿಮೆಂಟ್ ಮಾಡುವುದನ್ನು ಏಕರೂಪ ನಾಗರಿಕ ಸಂಹಿತೆ ಅಂತ ಕರೆಯಲಾಗುತ್ತದೆ. ಇನ್ನು ನಮ್ಮ ಭಾರತೀಯ ಕಾನ್ಸ್ಟಿಟ್ಯೂಷನ್ನಲ್ಲಿ ಅಂತಂದರೆ ಭಾರತೀಯ ಸಂವಿಧಾನದಲ್ಲಿ ಆರ್ಟಿಕಲ್ 37ರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಅಂದರೆ ಈ
ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದರಲ್ಲಿ ಮೆನ್ಷನ್ ಮಾಡಿದ ಹಾಗೆ ಆರ್ಟಿಕಲ್ 37ರಲ್ಲಿ ಮೆನ್ಷನ್ ಮಾಡಲಾದ ಹಾಗೆ ಈ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಈ ಒಂದು ಗವರ್ನೆನ್ಸ್ ಮಾಡುವುದರಲ್ಲಿ ಅಂದರೆ ಆಡಳಿತ ಮಾಡುವುದರಲ್ಲಿ ಮೂಲಭೂತವಾಗಿ ಈ ಸರ್ಕಾರವು ಪರಿಗಣಿಸಬಹುದಾಗಿದೆ ಅಂತ ಮೆನ್ಷನ್ ಮಾಡಲಾಗಿದ್ದು, ಇವು ಯಾವುದೇ ರೀತಿಯಾಗಿ ಈ ನ್ಯಾಯಾಂಗದಿಂದ ಎನ್ಫೋರ್ಸ್ ಮಾಡಬಲ್ಲಂತಹ ಒಂದು ವಿಷಯಗಳಾಗಿಲ್ಲ ಅಂತ ಕೂಡ ಮೆನ್ಷನ್ ಮಾಡಲಾಗಿದೆ. ಅಂದರೆ ಯಾವುದೇ ರೀತಿಯಾದಂತಹ ನ್ಯಾಯಾಲಯದಲ್ಲಿ ಇವುಗಳಿಗೆ ಒಂದು ರೆಮಿಡೀಸನ್ನು ಪಡೆದುಕೊಳ್ಳಲು ಅವಕಾಶವನ್ನು ಕಾನ್ಸ್ಟಿಟ್ಯೂಷನ್ನಲ್ಲಿ ಮಾಡಲಾಗಿಲ್ಲ. ಸೊ ಸಪೋಸ್ ಈ ಒಂದು ನೀತಿಯ ನಿರ್ದೇಶಕ ತತ್ವಗಳಲ್ಲಿ ಮೆನ್ಷನ್ ಮಾಡಲಾಗದಂತಹ ಯಾವುದೇ ರೀತಿಯಾದಂತಹ ಒಂದು ವಿಷಯಗಳು ಎನ್ಫೋರ್ಸ್ ಮಾಡದೇ ಹೋದರೆ ಅವುಗಳಿಗೆ ಒಂದು ರಿಮೆಡಿಯನ್ನು ಪರಿಹಾರವನ್ನು ಪಡೆದುಕೊಳ್ಳಲು ಈ ದೇಶದ ನಾಗರಿಕರು ನ್ಯಾಯಾಂಗದ ಮೊರೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಈ ಮೂಲಭೂತ ಹಕ್ಕುಗಳಲ್ಲಿ ಅಂತಂದರೆ ಈ ರೈಟ್ಸ್ಗಳೇನಿರ್ತಾವೆ, ನಮ್ಮ ಫಂಡಮೆಂಟಲ್ ರೈಟ್ಸ್ಗಳು, ಅವುಗಳಲ್ಲಿ ಯಾವುದೇ ರೀತಿಯಾದಂತಹ ವೈಲೇಷನನ್ನು ಮಾಡಿದಾಗ ಅವುಗಳು ಎನ್ಫೋರ್ಸ್ಮೆಂಟ್ ಆಗಿರುವುದರಿಂದ, ನ್ಯಾಯಾಂಗದ ವ್ಯವಸ್ಥೆಯಿಂದ ಎನ್ಫೋರ್ಸ್ ಆಗಿರುವುದರಿಂದ ಈ ಒಂದು ಮೂಲಭೂತ ಹಕ್ಕುಗಳ ಒಂದು ವೈಲೇಷನ್ ಆದಾಗ ಈ ನ್ಯಾಯಾಂಗದ ಮೊರೆಯನ್ನು ಹೋಗುವುದಕ್ಕೆ ಈ ನಾಗರಿಕರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ. ಅದಕ್ಕೆ ವಿರುದ್ಧವಾಗಿ ರಾಜ್ಯನೀತಿಯ ನಿರ್ದೇಶಕ ತತ್ವಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಜುಡಿಷಿಯರಿ ಎನ್ಫೋರ್ಸ್ಮೆಂಟನ್ನು ನೀಡಲಾಗಿಲ್ಲ. ಇನ್ನು ಈ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧಿಸಿದಂತಹ ಆರ್ಟಿಕಲ್ 44 ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಒಂದು ದೇಶದಾದ್ಯಂತ ಒಂದೇ ರೀತಿಯಾದಂತಹ ಕಾನೂನು ಅಂತಂದರೆ ಈ ಏಕರೂಪ ನಾಗರಿಕ ಸಂಹಿತೆಯನ್ನು ಇಂಪ್ಲಿಮೆಂಟ್ ಮಾಡುವುದರಲ್ಲಿ ರಾಜ್ಯವು ಬದ್ಧವಾಗಿರಬೇಕು ಅಂತ ಈ ಒಂದು ಆರ್ಟಿಕಲ್ 44ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಈ ಏಕರೂಪ ನಾಗರಿಕ ಸಂಹಿತೆಯನ್ನು ಹೊಂದಿದಂತಹ ಭಾರತದ ಮೊದಲ ರಾಜ್ಯ ಯಾವುದು ಅಂತ ತಿಳ್ಕೊಳ್ಳೋದಾದರೆ, 1870ರಲ್ಲಿ ಈ ಪೋರ್ಚುಗೀಸರಿಂದ ಆಡಳಿತಕ್ಕೆ ಒಳಗಾದಂತಹ ಗೋವಾದಲ್ಲಿ ಮೊದಲ ಬಾರಿಗೆ ಈ ಒಂದು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಲಾಗಿತ್ತು ಗೋವಾದಲ್ಲಿ. ಅದಾದ ನಂತರ ಕೂಡ 1961ರಲ್ಲಿ ಗೋವಾವನ್ನು ಭಾರತ ಪೋರ್ಚುಗೀಸ ವಸಾಹತುವಿಂದ ವಾಪಸ್ ಪಡೆದುಕೊಳ್ಳುತ್ತೆ. ಸ್ವತಂತ್ರವಾಗಿ ಈ ಒಂದು ಭಾರತದ ಒಕ್ಕೂಟಕ್ಕೆ ಈ ಗೋವಾವನ್ನು ಸೇರ್ಪಡೆಗೊಳಿಸಲಾಗುತ್ತೆ. 1987ರಲ್ಲಿ ಗೋವಾವನ್ನು ಪ್ರತ್ಯೇಕ ರಾಜ್ಯವಾಗಿ ನಿರ್ಮಾಣ ಮಾಡಲಾದರೂ ಕೂಡ ಆ ಒಂದು ರಾಜ್ಯದಲ್ಲಿ ಈ ಏಕರೂಪ ನಾಗರಿಕ ಸಂಹಿತೆ 1870ರಿಂದ ಕಂಟಿನ್ಯೂ ಆಗ್ತಾ ಇದೆ. ಸೊ ಹೀಗಾಗಿ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಹೊಂದಿದಂತಹ ಮೊದಲ ರಾಜ್ಯವಾಗಿ ಈ ಗೋವಾ ಗುರುತಿಸಿಕೊಳ್ಳುತ್ತದೆ. ಅದೇ ರೀತಿ ಈಗ ಡಿಸ್ಕಸ್ ಮಾಡಿದ ಹಾಗೆ 1961ರಲ್ಲೂ ಕೂಡ ಸ್ವತಂತ್ರ ನಂತರ ಕೂಡ ಭಾರತದೊಂದಿಗೆ ವಿಲೀನವಾದ ನಂತರ ಕೂಡ ಗೋವಾದಲ್ಲಿ ಈ ಏಕರೂಪ ನಾಗರಿಕ ಸಂಹಿತೆ ಕಂಟಿನ್ಯೂ ಆಗುತ್ತೆ. ಸೊ ದ್ಯಾಟ್ ವಾಸ್ ಅಬೌಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ ವಿಚ್ ಈಸ್ ಮೆನ್ಷನ್ಡ್ ಇನ್ ಆರ್ಟಿಕಲ್ 44 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮತ್ತು ಭಾರತದಲ್ಲಿ ಈ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಹೊಂದಿದಂತಹ ಮೊದಲ ರಾಜ್ಯ ಯಾವುದು ಅಂತಂದರೆ ಗೋವಾ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಮಾನ್ಸೂನ್ ಅನ್ನು ಭಾರತದಲ್ಲಿ ಚಳಿಗಾಲದ ಮಾನ್ಸೂನ್ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ನೈಋತ್ಯ ಮಾನ್ಸೂನ್, ಆಪ್ಷನ್ 2 ವಾಯುವ್ಯ ಮಾನ್ಸೂನ್, ಆಪ್ಷನ್ 3 ಆಗ್ನೇಯ ಮಾನ್ಸೂನ್ ಅಥವಾ ಆಪ್ಷನ್ 4 ಈಶಾನ್ಯ ಮಾನ್ಸೂನ್ ಅಂತ ಇದೆ. ಚಳಿಗಾಲದ ಮಾನ್ಸೂನ್ ಅಂತ ಕರೆಯಲ್ಪಡುವಂತಹ ಋತು ಯಾವುದು ಅಂತಂದರೆ ಈಶಾನ್ಯ ಮಾನ್ಸೂನ್ ಆಗಿದೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಸೊ ಈ ಈಶಾನ್ಯ ಮಾನ್ಸೂನ್ ಅಥವಾ ಈ ನಾರ್ತ್ ಈಸ್ಟರ್ನ್ ಮಾನ್ಸೂನ್ ಅಂತ ಕರೆಯಲಾಗುವಂತಹ ಈ ಮಾನ್ಸೂನ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಮುಖ್ಯವಾಗಿ ಈ ದಕ್ಷಿಣ ಭಾರತದ ಮೇಲೆ ಪರಿಣಾಮ ಬೀರುವಂತಹ ಈಶಾನ್ಯ ಮಾನ್ಸೂನ್ ಪ್ರಾರಂಭವಾಗಿದೆ ಅಂತ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಭಾರತೀಯ ಹವಾಮಾನ ಇಲಾಖೆಯಿಂದ ಘೋಷಣೆ ಮಾಡಲಾಗಿದೆ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಕಾಂಟೆಕ್ಸ್ಟನ್ನು ನಾವು ಅರ್ಥ ಮಾಡ್ಕೋಬೋದಾಗಿದೆ. ನಾರ್ತ್ ಈಸ್ಟ್ ಮಾನ್ಸೂನ್ ಅಂತಂದರೆ ಈ ಒಂದು ಈಶಾನ್ಯದಿಂದ ಬರುವಂತಹ ಮಾರುತಗಳು ಈ ಒಂದು ದಕ್ಷಿಣ ಪ್ರದೇಶದಲ್ಲಿ ಅಂತಂದರೆ ಭಾರತದ ಈ ಒಂದು ದಕ್ಷಿಣ ಪರ್ಯಾಯ ದ್ವೀಪದಲ್ಲಿ ಮಳೆಯನ್ನು ತಂದೊಡ್ಡುವಂತಹ ಸಾಮರ್ಥ್ಯವನ್ನು ಹೊಂದಿವೆ. ಸೊ ಹೀಗಾಗಿ ಇವುಗಳನ್ನು ಈಶಾನ್ಯ ಮಾನ್ಸೂನ್ ಅಂತ ಕರೆಯಲಾಗುತ್ತೆ. ಇವು ಸಾಮಾನ್ಯವಾಗಿ ಭಾರತದಲ್ಲಿ 2 ರೀತಿಯಾದಂತಹ ಮಾನ್ಸೂನ್ಗಳನ್ನು ಡಿವಿಷನ್ ಮಾಡಲಾಗಿದ್ದು, ಮೊದಲನೆಯದು ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತಂದರೆ ಈ ಒಂದು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಬರುವಂತಹ ಮುಂಗಾರಿನ ಸಂದರ್ಭದಲ್ಲಿ ಮಳೆ ಬೀಳುವಂತಹ ಸಂದರ್ಭವನ್ನು ನೈಋತ್ಯ ಮಾನ್ಸೂನ್ ಅಥವಾ ಸೌತ್ ವೆಸ್ಟರ್ನ್ ಮಾನ್ಸೂನ್ ಅಂತ ಕರೆಯಲಾಗುತ್ತೆ. ಇವುಗಳು ಈ ಒಂದು ನೈಋತ್ಯದಿಂದ ಈ ಒಂದು ಮಳೆಯ ಮಾರುತಗಳನ್ನು ತೆಗೆದುಕೊಂಡು ಬಂದು ಭಾರತದಲ್ಲಿ ಮಳೆಯನ್ನು ಸುರಿಸುತ್ತವೆ. ಇದು ಸುಮಾರು 75% ಭಾರತದ ಮಳೆಯನ್ನು ಕವರ್ ಮಾಡುತ್ತೆ. ಉಳಿದಂತಹ ಒಂದು ಮಳೆಯನ್ನು ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅಥವಾ ಈ ದಕ್ಷಿಣ ಭಾರತದ ಮೇಲೆ ಈಶಾನ್ಯ ಮಾನ್ಸೂನ್ ಮಳೆಗಳು
ಪ್ರಭಾವವನ್ನು ಬೀರುತ್ತವೆ, ಮಳೆಯನ್ನು ಸುರಿಸುತ್ತವೆ. ಸೊ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಅಕ್ಟೋಬರ್ನಿಂದ ಡಿಸೆಂಬರ್ ಅವಧಿಯವರೆಗೆ ಈ ಈಶಾನ್ಯ ಮಾನ್ಸೂನ್ ಮಾರುತಗಳು ಮಳೆಯನ್ನು ಸುಮಾರಾಗಿ ಅಂದರೆ ದಕ್ಷಿಣ ಪರ್ಯಾಯ ದ್ವೀಪದಲ್ಲಿ ಸೀಮಿತವಾದಂತಹ ಪ್ರದೇಶದಲ್ಲಿ ಸಣ್ಣದಾದಂತಹ ಮಳೆಯನ್ನು ತೆಗೆದುಕೊಂಡು ಬರುತ್ತೆ. ಸೊ ಈ ಒಂದು ನೈಋತ್ಯ ಮಾನ್ಸೂನ್ಗೆ ಕಂಪೇರ್ ಮಾಡಿದರೆ ಈಶಾನ್ಯ ಮಾರುತದ ಈ ಮಾನ್ಸೂನ್ಗಳೇನಿವೆ ಸಾಕಷ್ಟು ಕಡಿಮೆ ಪ್ರಮಾಣದ ಮಳೆಯನ್ನು ಸುರಿಸುತ್ತವೆ. ಇವುಗಳನ್ನು ಚಳಿಗಾಲದ ಮಾನ್ಸೂನ್ ಅಂತ ಕೂಡ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ಈಶಾನ್ಯ ಮಾನ್ಸೂನ್ ಮಾರುತವನ್ನು ಚಳಿಗಾಲದ ಮಾನ್ಸೂನ್ ಅಂತ ಕೂಡ ಕರೆಯಲಾಗುತ್ತೆ. ಯಾಕಂದರೆ ಇದು ಚಳಿಗಾಲವಾದಂತಹ ಅಕ್ಟೋಬರ್ದಿಂದ ಡಿಸೆಂಬರ್ವರೆಗೆ ಮಳೆಯನ್ನು ಸುರಿಸುತ್ತವೆ. ಈ ಈಶಾನ್ಯ ಮಾನ್ಸೂನ್ ಏನಿದೆ ಭಾರತದಲ್ಲಿ ಕೆಲವೊಂದಿಷ್ಟು ಸೆಲೆಕ್ಟೆಡ್ ಆದಂತಹ ಪ್ರದೇಶಗಳಲ್ಲಿ ಮಳೆಯನ್ನು ಸುರಿಸುತ್ತವೆ. ಅದರಲ್ಲಿ ಪ್ರಮುಖವಾಗಿ ತಮಿಳುನಾಡು, ಪುದುಚೇರಿ, ಕಾರೈಕಲ್, ಯಾನಂ, ಕರಾವಳಿ ಆಂಧ್ರ ಪ್ರದೇಶ, ಕೇರಳ ಮತ್ತು ಉತ್ತರ ಆಂತರಿಕವಾದಂತಹ ಕರ್ನಾಟಕ ಪ್ರದೇಶದಲ್ಲಿ ಮಾಹೆ ಮತ್ತು ಲಕ್ಷದ್ವೀಪ ಮುಂತಾದಂತಹ ಕೆಲವೊಂದಿಷ್ಟು ಸೆಲೆಕ್ಟೆಡ್ ಪ್ರದೇಶಗಳಲ್ಲಿ ಮಾತ್ರ ಈ ಈಶಾನ್ಯ ಮಾನ್ಸೂನ್ ಮಾರುತಗಳು ಮಳೆಯನ್ನು ಸುರಿಸುತ್ತವೆ. ಇವುಗಳನ್ನು ಚಳಿಗಾಲದ ಮಾನ್ಸೂನ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕಡಲ ಭದ್ರತೆಗೆ ಸಂಬಂಧಿಸಿದಂತೆಯೇ ಈ ಸಾಗರ್ ಅನ್ನುವ ಈ ಪದದ ವಿಸ್ತೃತ ರೂಪ ಎಕ್ಸ್ಪಾನ್ಷನ್ ಏನು ಅಂತ, ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಸೊಸೈಟಲ್ ಗ್ರೋತ್ ಫಾರ್ ಆಲ್ ಇನ್ ರೀಜನ್, ಆಪ್ಷನ್ 2 ಸ್ಯಾಕ್ರಿಫೈಸ್ ಆ್ಯಂಡ್ ಗ್ರೋತ್ ವಿತ್ ಆಲ್ ರೆಜಿಮೆಂಟ್ಸ್ ಅಂತ ಇದೆ. ಭದ್ರತೆಗೆ ಸಂಬಂಧಿಸಿದಂತಹ ಕಡಲ ಭದ್ರತೆಗೆ ಸಂಬಂಧಿಸಿದಂತಹ ಪ್ರಶ್ನೆ ಇದು. ಆಪ್ಷನ್ 3 ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅಂತ ಇದೆ. ಆಪ್ಷನ್ 4 ಸೆಕ್ಟೋರಲ್ ಅಚೀವ್ಮೆಂಟ್ ಆ್ಯಂಡ್ ಜನರಲ್ ಅಸಿಸ್ಟೆನ್ಸ್ ಆಫ್ ರಾಯಲ್ ನೇವಿ ಅಂತ ಇದೆ. ಸರಿಯಾದ ಉತ್ತರ ಸಾಗರ್. ಈ ಕಡಲ ಭದ್ರತೆಗೆ ಸಂಬಂಧಿಸಿದಂತಹ ಸಾಗರ್ ಇದರ ಫುಲ್ ಫಾರ್ಮ್ ಏನು ಅಂತಂದರೆ ಆಪ್ಷನ್ 3 ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್. ಈ ಒಂದು ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿ ಎಲ್ಲರಿಗೂ ಭದ್ರತೆ ಮತ್ತು ಬೆಳವಣಿಗೆಯ ಕುರಿತಾದಂತಹ ಒಂದು ಮೋಟೋವನ್ನು ಇಟ್ಕೊಂಡು ಸಾಗರ್ ಅಂತ ಈ ಒಂದು ಪದವನ್ನು ನಿರ್ಮಾಣ ಮಾಡಲಾಗಿದೆ. ಮುಖ್ಯವಾಗಿ ಕಡಲ ಭದ್ರತೆಗೆ ಸಂಬಂಧಿಸಿದಂತಹ ಈ ಒಂದು ಮೋಟೋ ಆಗಿದೆ ಸಾಗರ್ ಅನ್ನೋದು. ಸೊ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಗೋವಾ ಮರಿಟೈಮ್ ಸಿಂಪೋಸಿಯಂ 2022ರ 4ನೇ ಆವೃತ್ತಿಯನ್ನು ಗೋವಾದಲ್ಲಿ ನೆವಲ್ ವಾರ್ ಕಾಲೇಜ್ NWC ಸಂಸ್ಥೆಯಿಂದ ಪ್ರಾರಂಭ ಮಾಡಲಾಗ್ತಾ ಇದೆ. ಅಕ್ಟೋಬರ್ 31ರಿಂದ ನವೆಂಬರ್ 1ರವರೆಗೆ ಈ ಒಂದು ಗೋವಾ ಮರಿಟೈಮ್ ಸಿಂಪೋಸಿಯಂ ಸ್ಟಾರ್ಟ್ ಆಗ್ತಾ ಇದ್ದು, ಮುಖ್ಯವಾಗಿ 2022ರಲ್ಲಿ ಈ ಒಂದು ಗೋವಾ ಮರಿಟೈಮ್ ಸಿಂಪೋಸಿಯಂನ ಥೀಮ್ ಏನು ಅಂತಂದರೆ ಮರಿಟೈಮ್ ಸೆಕ್ಯೂರಿಟಿ ಚಾಲೆಂಜಸ್ ಇನ್ ಇಂಡಿಯನ್ ಓಷಿಯನ್ ರೀಜನ್, ಕನ್ವರ್ಟಿಂಗ್ ಕಾಮನ್ ಮರಿಟೈಮ್ ಪ್ರಯಾರಿಟೀಸ್ ಇಂಟು ಕೊಲಾಬರೇಟಿವ್ ಮಿಟಿಗೇಷನ್ ಫ್ರೇಮ್ವರ್ಕ್ಸ್. ಅಥವಾ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಈ ಒಂದು ಥೀಮನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಡಲ ಭದ್ರತಾ ಸವಾಲುಗಳು, ಸಾಮಾನ್ಯ ಕಡಲ ಆದ್ಯತೆಗಳನ್ನು ಸಹಕಾರಿ ಉಪಶಮನ ಅಂದರೆ ಸಹಕಾರದಿಂದ ಈ ಒಂದು ಹಿಂದೂ ಮಹಾಸಾಗರದಲ್ಲಿರುವಂತಹ ಈ ಒಂದು ದೇಶಗಳ ಒಂದು ಸಹಕಾರದಿಂದ ಈ ಸಮಸ್ಯೆಗಳನ್ನು ಉಪಶಮನ ಮಾಡುವಂತಹ ಫ್ರೇಮ್ವರ್ಕನ್ನು ಪ್ರಿಪೇರ್ ಮಾಡುವುದು ಈ ಗೋವಾ ಮರಿಟೈಮ್ ಸಿಂಪೋಸಿಯಂ 2022ರ ಮುಖ್ಯವಾದಂತಹ ಥೀಮ್ ಆಗಿದೆ. ಸೊ ಇದೇನು ಅಷ್ಟೊಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇಲ್ಲ, ಬಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಗೋವಾ ಮರಿಟೈಮ್ ಸಿಂಪೋಸಿಯಮನ್ನು ಪ್ರಾರಂಭ ಮಾಡುವುದು ಅಥವಾ ಆಯೋಜನೆ ಮಾಡುವುದು ಯಾವುದು ಅಂತಂದರೆ ನೆವಲ್ ವಾರ್ ಕಾಲೇಜ್ ಅಥವಾ NWC ಇಂದ ಆಯೋಜನೆ ಮಾಡಲಾಗುತ್ತೆ. ಸೊ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಸಾಗರ್ ಅಥವಾ ಈ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್, ಮುಖ್ಯವಾಗಿ ಈ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಎಲ್ಲರಿಗೂ ಭದ್ರತೆ ಮತ್ತು ಬೆಳವಣಿಗೆಯನ್ನು ಅಂದರೆ ಈ ಹಿಂದೂ ಮಹಾಸಾಗರದಲ್ಲಿ ಇರುವಂತಹ ಎಲ್ಲ ರಾಷ್ಟ್ರಗಳಿಗೆ ಭದ್ರತೆ ಮತ್ತು ಬೆಳವಣಿಗೆಯ ಒಂದು ಎನ್ಕರೇಜ್ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಘೋಷಣೆ ಮಾಡಿದಂತಹ ಈ ಮೋಟೋ ಏನು ಅಂತಂದರೆ ಸಾಗರ್ ಆಗಿದೆ. ಈ ಸಾಗರ ಭದ್ರತೆಯ 5 ತತ್ವಗಳಿಂದ ಒಂದು ಇನ್ಸ್ಪಿರೇಷನನ್ನು ಪಡೆದುಕೊಂಡು ಈ ಸಾಗರ್ ಅನ್ನುವ ಮೋಟೋವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಘೋಷಣೆ ಮಾಡಲಾಗಿತ್ತು. ಸೊ ಇನ್ನು ಈ ಗೋವಾದಲ್ಲಿ ನಡೀತಾ ಇರುವಂತಹ ಮರಿಟೈಮ್ ಸಿಂಪೋಸಿಯಂ 2022ರ ಆವೃತ್ತಿಯಲ್ಲಿ ಭಾರತವನ್ನು ಹೊರತುಪಡಿಸಿ ಥೈಲ್ಯಾಂಡ್ ದೇಶದ ಈ ಮರೀನ್ ಕಮಾಂಡೋಗಳು, ಕ್ಯಾಪ್ಟನ್ಗಳು, ನೌಕಾಪಡೆ ಮತ್ತು ಸಾಗರ ಪಡೆಗಳ ಈ ಸಮಾನ ಶ್ರೇಣಿಯ ಅಧಿಕಾರಿಗಳು ಕೂಡ ಭಾಗವಹಿಸುತ್ತಾರೆ. 2016ರಲ್ಲಿ ಮೊದಲ ಬಾರಿಗೆ ಭಾರತೀಯ ನೌಕಾಪಡೆಯಿಂದ ಪರಿಕಲ್ಪನೆಯನ್ನು ಹೊಂದಿ ಸ್ಥಾಪನೆ ಮಾಡಲಾದಂತಹ ಸಿಂಪೋಸಿಯಂ ಗೋವಾ ಮರಿಟೈಮ್ ಸಿಂಪೋಸಿಯಂ ಆಗಿದೆ.
ಮುಖ್ಯವಾಗಿ ಭಾರತ ಮತ್ತು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿರುವಂತಹ ರಾಷ್ಟ್ರಗಳ ಒಂದು ಸಹಯೋಗವನ್ನು ಚಿಂತನೆ ಕುರಿತಾದಂತಹ ವಿಷಯಗಳನ್ನು ಚರ್ಚೆ ಮಾಡುವುದು ಮತ್ತು ಈ ಸಹಕಾರ, ಈ ರಾಷ್ಟ್ರಗಳ ನಡುವೆ ಸಹಕಾರ ಮತ್ತು ಪರಸ್ಪರ ತಿಳುವಳಿಕೆಯನ್ನು ಇಂಪ್ರೂವ್ ಮಾಡುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಗೋವಾ ಮರಿಟೈಮ್ ಸಿಂಪೋಸಿಯಮನ್ನು ಪ್ರತಿ 2 ವರ್ಷಕ್ಕೆ ದ್ವೈವಾರ್ಷಿಕವಾಗಿ ಈ ಒಂದು ಸಿಂಪೋಸಿಯಮನ್ನು ಆಯೋಜನೆ ಮಾಡಲಾಗ್ತಾ ಇದೆ. 2016ರಿಂದ 3 ಆವೃತ್ತಿಗಳನ್ನು ಕಂಪ್ಲೀಟ್ ಮಾಡಲಾಗಿರುವಂತಹ ಈ ಗೋವಾದ ನೆವಲ್ ವಾರ್ ಕಾಲೇಜ್ನಿಂದ ಸ್ಥಾಪನೆ ಮಾಡಲಾದಂತಹ ಗೋವಾ ಮರಿಟೈಮ್ ಸಿಂಪೋಸಿಯಂ ಏನಿದೆ, ಇದು 4ನೇ ಆವೃತ್ತಿಯನ್ನು 2022ರಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ದೇಶಗಳ ನಡುವೆ IMT ತ್ರಿಪಕ್ಷೀಯವಾದಂತಹ ಕಡಲ ಎಕ್ಸಸೈಸನ್ನು, ಈ ಒಂದು ಸಿ ಎಕ್ಸಸೈಸನ್ನು ನಡೆಸಲಾಗ್ತಾ ಇದೆ ಅಂತ ಪ್ರಶ್ನೆ ಇದ್ದು, ಯಾವ ದೇಶಗಳು, ಯಾವ ತ್ರಿಪಕ್ಷ ದೇಶಗಳು ಅಂತ ಹೇಳಬೇಕು. ಆಪ್ಷನ್ಗಳಲ್ಲಿ ಭಾರತ, ಮಯನ್ಮಾರ್, ಟಿಬೇಟ್. ಆಪ್ಷನ್ 2 ಇಂಡೋನೇಷ್ಯಾ, ಮಂಗೋಲಿಯಾ, ತಾಂಜೇನಿಯಾ. ಆಪ್ಷನ್ 3 ಭಾರತ, ಮೊಜಾಂಬಿಕ್, ತಾಂಜೇನಿಯಾ. ಆಪ್ಷನ್ 4 ಇರಾನ್, ಮಾಲ್ಡೀವ್ಸ್ ಮತ್ತು ತಜಿಕಿಸ್ತಾನ್ ಅಂತ ಇದೆ. IMT ಇದರ ಫುಲ್ ಫಾರ್ಮ್ ಕೂಡ ಈ ಒಂದು ರಾಷ್ಟ್ರಗಳ ಹೆಸರಾಗುತ್ತೆ. ಸೊ ಸರಿಯಾದ ಉತ್ತರ ಭಾರತ, ಮೊಜಾಂಬಿಕ್ ಮತ್ತು ತಾಂಜೇನಿಯಾ. ಭಾರತ ಮತ್ತು ಈ ಆಫ್ರಿಕಾದ 2 ರಾಷ್ಟ್ರಗಳಾದಂತಹ ಮೊಜಾಂಬಿಕ್ ಮತ್ತು ತಾಂಜೇನಿಯಾಗಳ ಒಂದು ತ್ರಿಪಕ್ಷೀಯವಾದಂತಹ ಸಿ ಎಕ್ಸಸೈಸ್ ಏನಿದೆ, ಕಡಲ ವ್ಯಾಯಾಮ ಏನಿದೆ, ತಾಂಜೇನಿಯಾದಲ್ಲಿ ಇದನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಸೊ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಅಕ್ಟೋಬರ್ 27ರಿಂದ ಈ ಭಾರತ, ಮೊಜಾಂಬಿಕ್, ತಾಂಜೇನಿಯಾ ಅನ್ನುವ ಒಂದು ಟ್ರೈಲ್ಯಾಟರಲ್ ಎಕ್ಸಸೈಸನ್ನು, ಮರಿಟೈಮ್ ಎಕ್ಸಸೈಸನ್ನು ಮೊಜಾಂಬಿಕ್, ತಾಂಜೇನಿಯಾ ಮತ್ತು ಭಾರತೀಯ ದೇಶಗಳ ನೌಕಾಪಡೆಗಳ ಒಂದು ಜಂಟಿ ಕಡಲ ವ್ಯಾಯಾಮವಾಗಿ ಆಯೋಜನೆ ಮಾಡಲಾಗ್ತಾ ಇದೆ. ಇದನ್ನು ನಡೆಸ್ತಾ ಇರುವಂತಹ ಲೊಕೇಶನ್ ಯಾವುದು ಅಂತಂದರೆ, ತಾಂಜೇನಿಯಾ ದೇಶದ ದಾರ್ ಎಸ್ ಸಲಾಮ್ ಅನ್ನುವ ಒಂದು ಪ್ರದೇಶದಲ್ಲಿ ಈ ಒಂದು ಮರಿಟೈಮ್ ಎಕ್ಸಸೈಸನ್ನು ನಡೆಸಲಾಗ್ತಾ ಇದೆ. ಮುಖ್ಯವಾಗಿ ಈ ಒಂದು ಮರಿಟೈಮ್ ಎಕ್ಸಸೈಸ್ನಲ್ಲಿ ಅಂತಂದರೆ ಟ್ರೈಲ್ಯಾಟರಲ್ ಎಕ್ಸಸೈಸ್ನಲ್ಲಿ ಭಾರತದಿಂದ ರಿಪ್ರೆಸೆಂಟ್ ಮಾಡ್ತಾ ಇರುವಂತಹ ಈ ನೌಕಾಪಡೆಯ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆ ಅಂತಂದರೆ ಈ ಗೈಡೆಡ್ ಮಿಸೈಲ್ ಹೊಂದಿರುವಂತಹ ವಾರ್ಶಿಪ್ ಆಗಿರ್ಬೋದು, INS ತರ್ಕಾಶ್ ಅನ್ನುವ ಯುದ್ಧ ನೌಕೆ ಆಗಿರ್ಬೋದು, ಚೇತಕ್ ಅನ್ನುವ ಹೆಸರಿನ ಹೆಲಿಕಾಪ್ಟರ್ ಮತ್ತು ಈ ಮರೀನ್ ಕಮಾಂಡೋಸ್ಗಳು ಅಂತ ಈ ಒಂದು ಪಡೆಗಳನ್ನು ಕರೆಯಲಾಗುತ್ತೆ, ಮಾರ್ಕೋಸ್ಗಳು ಅಂತ. ಸೊ ನೀವೆಲ್ಲ ಈ ಬಗ್ಗೆ ಕೇಳಿರ್ತೀರಿ, ಮಾರ್ಕೋಸ್ಗಳು ಅಥವಾ ಮರೀನ್ ಕಮಾಂಡೋಸ್ಗಳಿಂದ ಈ ಒಂದು ಟ್ರೈಲ್ಯಾಟರಲ್ ಎಕ್ಸಸೈಸ್ನಲ್ಲಿ ಭಾರತವನ್ನು ಇವರು ಪ್ರತಿನಿಧಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದರ ಒಂದು ಮುಖ್ಯ ಉದ್ದೇಶವನ್ನು ತಿಳ್ಕೊಳ್ಳೋದಾದರೆ, ಈ ವ್ಯಾಯಾಮದ ಉದ್ದೇಶವನ್ನು ತಿಳ್ಕೊಳ್ಳೋದಾದರೆ, ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಈ ಕಡಲ ಭದ್ರತೆಯನ್ನು, ಈ ಸಿ ಸೆಕ್ಯುರಿಟಿಗಳನ್ನು ಮತ್ತು ಸಮುದ್ರ ಪ್ರದೇಶದಲ್ಲಿ ಭಾರತ ಹೊಂದಿರುವಂತಹ ನೆರೆಹೊರೆಯ ರಾಷ್ಟ್ರಗಳ ಒಂದು ಸಹಕಾರವನ್ನು ಇಂಪ್ರೂವ್ ಮಾಡುವುದು. ಮತ್ತು ಲಾಸ್ಟ್ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಸಾಗರ್ ಅನ್ನುವ ಒಂದು ಮೋಟೋವನ್ನು ಇಟ್ಕೊಂಡು, ಅಂತಂದರೆ ಸೆಕ್ಯುರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅನ್ನುವ ಮೋಟೋವನ್ನು ಎನ್ಕರೇಜ್ ಮಾಡುವಂತಹ ನಿಟ್ಟಿನಲ್ಲಿ ಸುರಕ್ಷತೆ ಮತ್ತು ಪ್ರದೇಶದಲ್ಲಿರುವಂತಹ ಎಲ್ಲ ರಾಷ್ಟ್ರಗಳ ಒಂದು ಬೆಳವಣಿಗೆಯನ್ನು ಎನ್ಕರೇಜ್ ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡು ಭಾರತ ಮತ್ತು ಭಾರತೀಯ ನೌಕಾಪಡೆಯ ಒಂದು ಬದ್ಧತೆಯನ್ನು ಈ ಒಂದು ನಿಟ್ಟಿನಲ್ಲಿ ಸೂಚಿಸುವಂತಹ ಒಂದು ವಿಷಯವಾಗಿ ಈ ಮರಿಟೈಮ್ ಎಕ್ಸಸೈಸನ್ನು ಆಯೋಜನೆ ಮಾಡಲಾಗ್ತಾ ಇದೆ. IMT ಅನ್ನುವ ಟ್ರೈಲ್ಯಾಟರಲ್ ಎಕ್ಸಸೈಸ್ ಆಗಿದೆ. IMT ಅಂತಂದರೆ ಇಂಡಿಯಾ, ಮೊಜಾಂಬಿಕ್ ಮತ್ತು ತಾಂಜೇನಿಯಾ ಈ ದೇಶಗಳು ಮೊದಲ ಬಾರಿಗೆ ಈ ಒಂದು ಕಡಲ ಎಕ್ಸಸೈಸ್ನಲ್ಲಿ ಪಾಲ್ಗೊಳ್ತಾ ಇವೆ. 2022ರ ಮೊದಲನೇ ಆವೃತ್ತಿಯ ಈ IMT ಟ್ರೈಲ್ಯಾಟರಲ್ ಎಕ್ಸಸೈಸ್ನಲ್ಲಿ ಈ ಇದೇನಿದೆ ತಾಂಜೇನಿಯಾದ ಒಂದು ಪ್ರದೇಶ ಯಾವುದು, ದಾರ್ ಎಸ್ ಸಲಾಮ್ ಅನ್ನುವ ಒಂದು ಪ್ರದೇಶದಲ್ಲಿ ಇದನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಇವತ್ತು ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 31ರಂದು ರಾಷ್ಟ್ರೀಯ ಐಕ್ಯತಾ ದಿನವನ್ನು, ನ್ಯಾಷನಲ್ ಯುನಿಟಿ ಡೇ ಅನ್ನು ಆಚರಿಸಲಾಗುತ್ತೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನವನ್ನು ಆಚರಿಸಲು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಭಾರತದ ಉಕ್ಕಿನ ಮನುಷ್ಯ ಎಂದೇ ಹೆಸರಾದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಕೊಡುಗೆಗಳ ಬಗ್ಗೆ, ಅವರ ಒಂದು ಸೇವೆಗಳ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಅದರ ನಂತರದ ಆರ್ಟಿಕಲ್ನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಏನು ಮತ್ತು ಯಾವ ಆರ್ಟಿಕಲ್ಗಳಲ್ಲಿ ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ಗಳನ್ನು ಮೆನ್ಷನ್ ಮಾಡಲಾಗಿದೆ ಅಂತ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಭಾರತದ ಮಾನ್ಸೂನ್ ಮಳೆಗಳಲ್ಲಿ ವಿಧಗಳನ್ನು ತಿಳ್ಕೊಂಡ್ವಿ. ಈಶಾನ್ಯ ಮಾನ್ಸೂನ್ ಮಳೆಗಳು ಅಂದರೆ ಏನು ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಕಡಲ ಭದ್ರತೆಗೆ ಸಂಬಂಧಿಸಿದಂತಹ ಈ
ಗೋವಾ ಮರಿಟೈಮ್ ಸಿಂಪೋಸಿಯಮನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅಂತ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಒಂದು ಜಂಟಿ ಕಾರ್ಯಾಚರಣೆಯಾದಂತಹ ಕಡಲ ಯುದ್ಧ ವ್ಯಾಯಾಮವಾದಂತಹ ಈ ಟ್ರೈಲ್ಯಾಟರಲ್ ಎಕ್ಸರ್ಸೈಸ್ IMT ಅಂದರೆ ಇಂಡಿಯಾ, ಮೊಜಾಂಬಿಕ್, ತಾಂಜೇನಿಯಾ 3 ರಾಷ್ಟ್ರಗಳೊಂದಿಗೆ ಆಯೋಜನೆ ಆಗ್ತಾ ಇರುವಂತಹ ಈ ಒಂದು ಎಕ್ಸರ್ಸೈಸ್ ಬಗ್ಗೆ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ. ಇದರ ಒಂದು ಉದ್ದೇಶವನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಕಂಟೆಂಟನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ನಿಮ್ಮ ಯಾವುದೇ ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.